ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಕೆರಗೋಡಿನ ಗ್ರಾಮ ಪಂಚಾಯಿತಿಯ ಅನುಮತಿಯನ್ನ 3 ತಿಂಗಳ ಕಾಲ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದರ ಸರ್ವಾನುಮತದ ಅಂಗೀಕಾರವನ್ನು ಪಡೆದು ಸರ್ವಾನುಮತದ ಅಂಗೀಕಾರವನ್ನು ಪಡೆದು ಜನವರಿ 20ನೇ ತಾರೀಕು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಆ ಸಂಭ್ರಮದ ಸುದಿನದ ಸಮಯದಲ್ಲಿ ನಾವು ಕೆರಗೋಡಿನಲ್ಲಿ ಏನು ಸುಮಾರು 500 ವರ್ಷಗಳ ನಿರಂತರವಾದ ಹೋರಾಟದ ಕಾರಣದಿಂದಾಗಿ ಅಯೋಧ್ಯೆಯಲ್ಲಿನ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಭವ್ಯವಾದ ರಾಮ ಮಂದಿರದಲ್ಲಿ ಜನವರಿ 22ನೇ ತಾರೀಕು ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಇಡೀ ದೇಶಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಸುದಿನದ ಸಂದರ್ಭದಲ್ಲೇ ಕೆರಗೋಡಿನ ಶ್ರೀರಾಮ ಭಜನಾ ಮಂಡಳಿ ಮತ್ತು ಕೆರಗೋಡು ಪಂಚಾಯಿತಿಯ ಅಥವಾ ಸುತ್ತಮುತ್ತಲಿನ ಹಲವಾರು ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮ ಮತ್ತು ಶ್ರೀ ಹನುಮ ಭಕ್ತರು ಈ ದೇಣಿಗೆಯನ್ನ ಸಂಗ್ರಹ ಮಾಡಿ ಸುಮಾರು 3.5-4 ಲಕ್ಷ ರೂಪಾಯಿ ಸಂಗ್ರಹವನ್ನು ಮಾಡಿ ಅರ್ಜುನ ಸ್ತಂಭದಲ್ಲಿ ಈ ಜನವರಿ 20ನೇ ತಾರೀಕು ಶ್ರೀ ಹನುಮ ಧ್ವಜವನ್ನು ಹಾರಿಸಲಾಗಿತ್ತು. ಈ ವಿಷಯವಾಗಿ ಕೆರಗೋಡಿನ ಗ್ರಾಮ ಪಂಚಾಯಿತಿಗೆ ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಈ 3 ತಿಂಗಳ ಕಾಲ ಕೆರಗೋಡು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅರ್ಜಿಯನ್ನ ಸಲ್ಲಿಸಿದ್ದು ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆಯಂದು ತ್ರಿವರ್ಣ ಧ್ವಜವನ್ನ ಹಾಗೂ ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಮಯದಲ್ಲಿ ಕನ್ನಡ ಧ್ವಜವನ್ನ, ಇನ್ನು ಉಳಿದಂತೆ ಶ್ರೀ ಹನುಮ ಧ್ವಜವನ್ನ ಹಾರಿಸಲು ಅನುಮತಿಯನ್ನು ಕೋರಲಾಗಿತ್ತು. ಈ 3 ತಿಂಗಳಲ್ಲಿ ನಡೆದಂತ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದ ಅಂಗೀಕಾರವನ್ನ ನೀಡಿದ್ದು, ಈ ಅಂಗೀಕಾರಕ್ಕೆ ಸ್ಥಾನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಿಕ್ಕರಿಸಿ ರಾಜಕೀಯ ಪ್ರೇರಿತವಾಗಿ ಜಿಲ್ಲಾಡಳಿತ ಜನವರಿ 28ರಂದು ಬಂದು ಶ್ರೀ ಹನುಮ ಧ್ವಜವನ್ನ ಇಳಿಸಿ ಹಿಂದೂ ಸಮಾಜಕ್ಕೆ ಶ್ರೀ ಹನುಮ ಭಕ್ತರು ಮತ್ತು ಶ್ರೀರಾಮ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಈ ವಿಷಯವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಂಡ್ಯ ಮತ್ತು ಶ್ರೀರಾಮ ಭಜನಾ ಮಂಡಳಿ ಕೆರಗೋಡು ಫೆಬ್ರವರಿ 9ರಂದು ಶ್ರೀ ಹನುಮ ಭಕ್ತರ ಅಪೇಕ್ಷೆಯನ್ನ ಈಡೇರಿಸುವುದಕ್ಕಾಗಿ ಜಿಲ್ಲಾಡಳಿತವನ್ನು ಒತ್ತಾಯಿಸುವುದಕ್ಕಾಗಿ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಿಕ್ಕಾಗಿ ಫೆಬ್ರವರಿ 9ರಂದು ಮಂಡ್ಯ ನಗರ ಸ್ವಯಂ ಘೋಷಿತ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಹಲವಾರು ಸಂಘ ಸಂಸ್ಥೆಗಳು ಇದರ ಸ್ವಯಂ ಘೋಷಿತ ಬಂದ್ಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಈ ಸ್ವಯಂ ಘೋಷಿತ ಬಂದ್ ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೋಸ್ಕರನೇ ಅರ್ಜುನ ಧ್ವಜಸ್ತಂಭದಲ್ಲಿ ಹನುಮಂತ ಇರುವಂತ ಭಾವಚಿತ್ರ ಇರುವಂತ ಧ್ವಜವನ್ನು ಹಾಕಬೇಕು ಅಂತ ಹೇಳಿ ನಾವೇನು ಕಮಿಟಿ ತೀರ್ಮಾನ ಮಾಡಿದೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಅದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ಗಣರಾಜ್ಯೋತ್ಸವದಂದು ರಾಷ್ಟ್ರ ಧ್ವಜವನ್ನು ಮತ್ತೆ ನವೆಂಬರ್ ಅಲ್ಲಿ ಕನ್ನಡ ಧ್ವಜವನ್ನು ಮತ್ತೆ ಉಳಿದ ಸಮಯದಲ್ಲಿ ಆಂಜನೇಯ ಧ್ವಜ ಆರಿಸುವುದು ಅಂತ ಎಲ್ಲಾ ತೀರ್ಮಾನವನ್ನು ತಗೊಂಡಿದ್ವಿ. ನಾವು ಆ ತೀರ್ಮಾನದಂತೆ ಪಂಚಾಯತಿಗೆ ಅರ್ಜಿನೂ ಕೊಟ್ಟು ಅದರಲ್ಲಿ 1 ಸಲ ಅಲ್ಲ 3 ಸಾರಿ ಅನುಮತಿಯನ್ನು ಪಡ್ಕೊಂಡಿದೀವಿ. 22 ಜನ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ 18 ಜನ ನಮ್ಮ ಪರವಾಗಿ ಸೈನು ಹಾಕೊಂಡಿದ್ದಾರೆ, 20 ಜನ ಕೈ ಎತ್ತಿದ್ದಾರೆ, 18 ಜನ ಸೈನು ಹಾಕೊಂಡಿದ್ದಾರೆ. ಇಂಥ ಅನುಮತಿ ಮೇರೆಗೆ ನಾವು ಆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ವಿ. 6 ದಿನ ಧ್ವಜನ್ನು ಹಾರಾಡಿದೆ. ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ 3 ಗಂಟೆಗೆ ಬಂದು ಈ ಧ್ವಜವನ್ನು ಇಳಿಸುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಿದೆ. ಅದರ ವಿರೋಧವಾಗಿ ನಾವು ಕೆರಗೋಡಿಂದ ಪಾದಯಾತ್ರೆ ಮಾಡಿದ್ದೀವಿ. ಈಗ ಏನು 9ನೇ ತಾರೀಕು ಬಂದ್ಗೂ ಕರೆ ಕೊಟ್ಟಿದ್ದೀವಿ. ಈ ಕರೆಗೆ ನಮ್ಗೆಲ್ಲ ಸಹಕಾರ ಅತ್ಯಂತ ಚೆನ್ನಾಗಿ ಸಿಕ್ಕಿದೆ. ಎಲ್ಲರೂ ನಾವು ಬರ್ತೀವಿ ಅಂತ ಹೇಳ್ತಾ ಇದಾರೆ. ಸ್ವಯಂ ಘೋಷಿತವಾಗಿ ಎಲ್ಲರೂ ಒಪ್ಕೊಳ್ತಾ ಇದಾರೆ. ನೋಡಿರ್ಬೋದು ನೀವು, ಈ ವಿಷಯವನ್ನ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇಲ್ಲಿಯ ಸ್ಥಳೀಯ ಶಾಸಕರು ಬೇಕು ಅಂತಾನೆ ಮಾಡಿರೋದು. ನಾವು ಶಾಸಕರ ಹತ್ರನೂ ಹೋಗಿದ್ವಿ, ಅದಕ್ಕೆ ನಾನು 10,000 ದೇಣಿಗೆನೂ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಡ್ಲಿಲ್ಲ, ಏನು ಮಾಡಿಲ್ಲ. ಆ ಸ್ಥಳನೂ ತೋರಿಸಿದ್ವಿ, ಸ್ಥಳಕ್ಕೂ ಬಂದಿದ್ರು ಅವರು. ಇಲ್ಲಿ ಬೇಡ ಮ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದವರೇ ಶಾಸಕರು. ಇದನ್ನ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಈಗ ಹೇಳ್ತಾ ಇದಾರೆ. ಅವ್ರ ಕಡೆಯಿಂದ ಬೇರೆಯವರನ್ನೆಲ್ಲ ಕಳಿಸಿ ಹೇಳ್ತಾ ಇದಾರೆ, ಮತ್ತೆ ಅಲ್ಲಿಗೆ ವಾಪಸ್ ಬಂದ್ಬಿಡಿ ನೀವು ಅಂತ ಹೇಳ್ತಾ ಇದಾರೆ. ನಾವು ಅದಕ್ಕೆ ಬದ್ಧ ಇಲ್ಲ. ನಾವೇನು ಆ ಸ್ಥಳದಲ್ಲಿ ಧ್ವಜವನ್ನ ಹಾರಿಸಿದ್ವೋ ಅಲ್ಲೇ ಹಾರಿಸ್ತೀವಿ ಅನ್ನುವಂತ ಮನವಿಯನ್ನ ನಿಮ್ಮ ಮೂಲಕ ನಾನು ಹೇಳ್ತೀನಿ. ಏನು 28ನೇ ತಾರೀಕು ನಡೆದಂಥ ಹನುಮ ಧ್ವಜ ರೋಹಣ ಕಾರ್ಯಕ್ರಮದಲ್ಲಿ ಮುಂದೆ ನಡೆದಂಥ ಕಾರ್ಯಕ್ರಮಗಳು ಮತ್ತು ರಾಜಕೀಯವಾಗಿ ಶಾಸಕರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಯಾವುದೇ ಪಕ್ಷಭೇದ ಹಾಗೂ ಯಾವುದೇ ರಾಜಕಾರಣಿಗಳ ಇದರಲ್ಲಿ ಇನ್ವಾಲ್ವ್ ಇಲ್ಲ. ಇದರಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಇದು BJP JDS ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ರಾಜಕೀಯವಾಗಿ ಪ್ರೇರಿತವಾದಂಥ ಇದಲ್ಲ. ಯಾಕೆ ಅಂತಂದರೆ ಇವಾಗ ಹನುಮ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ಒಬ್ಬ
ಹನುಮ ಭಕ್ತನ ಅನುಯಾಯಿಗಳಾಗಿ ಹನುಮನಿಗೆ ಆದಂತ ಒಂದು ಈ ಅನ್ಯಾಯವನ್ನ ವಿರುದ್ಧ ಜನರು ಸ್ವಯಂ ಘೋಷಿತರಾಗಿ ಬಂದಿದ್ದಾರೆ ಹೊರತು ಯಾವುದೇ ಇದರ ರಾಜಕೀಯ ಬಿಜೆಪಿ ಆಗಲಿ JDS ಆಗಲಿ ಯಾವುದೇ ವಕೀಲರಾಗ್ಲಿ ಇಂದು ಬೇರೆ ಸಂಘಟನೆಗಳಾಗ್ಲಿ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಇದು ಹನುಮನಿಗೆ ಆಗಿರತಕ್ಕಂಥ ಒಂದು ಅನ್ಯಾಯ. ನಮ್ಮ ಕರ್ನಾಟಕದಲ್ಲಿ ಜನ್ಮ ತಾಳಿದಂತಹ ಹನುಮಂತನ ಧ್ವಜವನ್ನೇ ಹಾರಾಡಲಿಕ್ಕೆ ಬಿಡದಿರ್ತಕ್ಕಂಥವ್ರು ಇನ್ನು ನಾಳೆ ಇನ್ನೇನು ಮಾಡಬಹುದು ಅಂತ ಹೇಳಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮೊನ್ನೆ ನಡೆದಂತಹ ಪಾದಯಾತ್ರೆ ಆಗಿರ್ಬೋದು, 29ನೇ ತಾರೀಕು ನಡೆಯುವಂತಹ ಸ್ವಯಂ ಘೋಷಿತ ಬಂದ್ ಆಗಿರ್ಬೋದು, ಇದಕ್ಕೆ ಎಲ್ಲರೂ ಕೂಡ ಸ್ವಯಂ ಘೋಷಿತರಾಗಿ ಸ್ವಇಚ್ಛೆಯಿಂದ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರೇಪಿತ ಇಲ್ಲ, ಯಾವುದೇ ಬಿಜೆಪಿ JDS ಯಾವುದೇ ಇನ್ನಿತರ ಪಕ್ಷಗಳ ಮಧ್ಯಾಂತ ಪ್ರವೇಶವಿಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ರಾಮ ಮತ್ತು ಹನುಮ ಭಕ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಈ ಒಂದು ಸ್ವಯಂ ಘೋಷಿತ ಬಂದ್ನಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿದೆಯಾ ಸರ್? ಸುಮಾರು ಒಂದು 18ರಿಂದ 25 ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾರೆ. ನಮಗೆ ಹೋದಂತ ಸಮಯದಲ್ಲಿ ಅವರ ರಿಯಾಕ್ಷನ್, ಅವರು ನಡ್ಕೊಳ್ಳುವಂತ ರೀತಿ ಎಲ್ಲ ಇದರಲ್ಲಿ ಯಾವುದೇ ರಾಜಕೀಯದ ಇಲ್ಲದರಿಂದ ಅವ್ರಿಗೂ ಕೂಡ ಹಿಂದೂಗಳಾದ್ರಿಂದ ಅವರು ಸ್ವಯಂ ಪ್ರೇರಿತಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲಿ 100ಕ್ಕೆ 100 ಈ ಒಂದು ಸ್ವಯಂ ಘೋಷಿತ ಬಂದು ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ನಮಗೆ ಸಂಪೂರ್ಣ ಇದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.